ಈ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಶಂಕರಾಚಾರ್ಯರುಗಳು ಶಂಕರ ಪೀಠದಲ್ಲಿದ್ದವರೆಲ್ಲ ಹೋಗಲ್ಲ ಅನ್ನೋ ಥರದ್ದೆಲ್ಲ ಇದ್ದಂಗಿದೆ. ಹೋಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅದು ಅವ್ರವ್ರಿಗೆ ಬಿಟ್ಟಿರೋದು ಈಗ. ಹಾಗೇನ ಮಾತ್ರಕ್ಕೆ ಅವರ ಹೃದಯದಲ್ಲಿ ರಾಮ ಇರಲ್ವೇ? ಇರ್ತಾನೆ. ಅವ್ರು ಪೂಜೆ ಮಾಡಲ್ವಾ? ಮಾಡ್ತಾರೆ. ಆದರೆ ಶೃಂಗೇರಿ ಪೀಠ ಮಾತ್ರ ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಟ್ಟಿದೆ. ಪ್ರಾಣ ಪ್ರತಿಷ್ಠಾಪನೆ ಮಹೋತ್ಸವ ವಿರೋಧಿಸುವಂತೆ ಶ್ರೀಗಳು ಕರೆ ಕೊಟ್ಟಿದ್ದಾರೆ ಎಂಬ ಸುಳ್ಳು ಮಾಹಿತಿ ಸಾಮಾಜಿಕ ಜಾಲತಾಣಗಳಲ್ಲಿ ಅನ್ನೋದನ್ನು ಭಾಳ ಸ್ಪಷ್ಟಪಡಿಸಿದ್ದಾರೆ. ಅದು ಸುಳ್ಳು. ಈ ಮಹೋತ್ಸವವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಶ್ರೀರಾಮ ತಾರಕ ಜಪಮಂತ್ರಿಸುವಂತೆ ಕಳೆದ ನವೆಂಬರ್ನಲ್ಲಿಯೇ ಶೃಂಗೇರಿ ಶ್ರೀಗಳು ಕರೆ ಕೊಟ್ಟಿದ್ದರು ಅಂತ ಮಠದ ಆಡಳಿತಾಧಿಕಾರಿಗಳು ಗೌರಿಶಂಕರ್ ಹೇಳುತ್ತಿದ್ದಾರೆ. ಧರ್ಮದ್ವೇಷಿಗಳು ಮಾಡುತ್ತಿರುವ ಅಪಪ್ರಚಾರ, ಆಸ್ತಿಕ ಜನರು ಮಠದ ಅಧಿಕೃತ ವೆಬ್ಸೈಟ್ ಮತ್ತು ಸಾಮಾಜಿಕ ಜಾಲತಾಣ ಖಾತೆಯಲ್ಲಿ ಪ್ರಕಟವಾಗೋದನ್ನು ಮಾತ್ರ ತಗೊಳ್ಳಿ, ಸತ್ಯ ಅಂತ ಬೇರೆದನ್ನು ತಗೋಬೇಡಿ ಅಂತ ಹೇಳಿದ್ದಾರೆ. ನಾಳೆ ಯಾರೊಬ್ಬರು ಕೇಳ್ಬೋದು, ಇವ್ರಿಗೆ ಯಾಕೆ ಕೊಟ್ಟರು ಇನ್ವಿಟೇಷನ್ನು, ದೊಡ್ಡವ್ರಿಗೆ ಯಾಕೆ ಕೊಡಲಿಲ್ಲ ಇನ್ವಿಟೇಷನ್ನು? ದೊಡ್ಡವರಿಗೆ ಅವಮಾನ. ಬೈಜ ಚುಚ್ಚೋಂಥ ಕಾಲದಲ್ಲಿ, ಚುಚ್ಚುವ ಯುಗದಲ್ಲಿ ಏನನ್ನು ಬೇಕಾದರೂ ಚುಚ್ಚಬಹುದು, ಅದಕ್ಕೆ ಅವಕಾಶ ಇದೆ. ಅದು ಯಾಕೆ ಅಂದರೆ ದೊಡ್ಡವರು ಈಗ ಬಹುತೇಕ ಅವರ ಎಲ್ಲ ಆ ಪೀಠ ಕರ್ತವ್ಯಗಳನ್ನು ಹೆಚ್ಚು ಕಡಿಮೆ ಬಿಟ್ಕೊಟ್ಬಿಟ್ಟಿದ್ದಾರೆ. ಎಲ್ಲವನ್ನೂ ಜೂನಿಯರ್ ಕಿರಿಯರೇ ನೋಡ್ಕೋತಾ ಇರೋವಂಥದ್ದು. ಹಾಗಾಗಿ ಅವ್ರಿಗೆ ಹೋಗಿದೆ ಅಂತ ನಾನು ಅಂದ್ಕೊಂಡಿರ್ತೀನಿ. ಹಾಗಿದ್ರೆ ಈ ದಂಗಲ್ ಮಧ್ಯೆ ಅಲ್ಲಾಗ್ತಿರೋದೇನು? ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಸಕಲ ತಯಾರಿಗಳು ಭರದಿಂದ ಸಾಗಿದೆ. ಇವತ್ತು ಈಗಾಗಲೇ ಉಳಿದ ಚಿನ್ನದ ಲೇಪಿತ ದ್ವಾರಗಳನ್ನೆಲ್ಲ ಇವತ್ತು ಅಳವಡಿಸಿದ್ದಾರೆ. ಎಲ್ಲವೂ 24 ಕ್ಯಾರೆಟ್ ಗೋಲ್ಡಲ್ಲೇ ಮಾಡಿದಾರಂತೆ. ಮಾಡಿ ಅಳವಡಿಸಿದ್ದಾರೆ. 11,000 ಅತಿಥಿಗಳಿಗೆ ರಾಮ ಜನ್ಮಭೂಮಿ ಟ್ರಸ್ಟ್ ಖುದ್ದಾಗಿ ಆಹ್ವಾನ ಕೊಟ್ಟಿದೆ. ರಾಮ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ತೊಡಗಿರುವ ಕೂಲಿ ಕಾರ್ಮಿಕರ ಕುಟುಂಬರಿಗೂ ಆಹ್ವಾನ ಕೊಟ್ಟಿದೆ. ನಾಳೆಯಿಂದ ಅತಿಥಿಗಳಿಗೆ 2 ಗಿಫ್ಟ್ ಬಾಕ್ಸನ್ನು ತಲುಪಿಸ್ತಾರಂತೆ. ಓಕೆ, ಬಾಕ್ಸ್ನಲ್ಲಿ ಏನೇನೋ ಇರುತ್ತೆ. ಅವರು ತೋಚನಿಗೆ ತುಳಸಿ ದಳ, ಯಾಕಂದರೆ ತುಳಸಿ ದಳ ಬಹಳ ಪ್ರಮುಖ ಅಂತ ಗೊತ್ತಿರಲಿಕ್ಕಿಲ್ಲ ಭಾಳ ನಿಮಗೆ. ತುಳಸಿ ರಾಮನೂ ಇದ್ದಾನೆ, ಮರಿಬೇಡಿ. ತುಳಸಿ ರಾಮನೂ ಇದ್ದಾನೆ ಅಂದರೆ ರಾಮನ ಇದರಲ್ಲಿ ಕೋದಂಡ ರಾಮ, ತುಳಸಿ ರಾಮ, ಹಾಗೆ ಅಲ್ಲಿ ತುಳಸಿ ರಾಮನೂ ಇದೆ. ಓಕೆ, ಅಯೋಧ್ಯೆ ಚಳವಳಿಯ ರೂವಾರಿ ಅದ್ವಾನಿ ಅವರು 22ನೇ ಕಾರ್ಯಕ್ರಮಕ್ಕೆ ಹೋಗ್ತಾರಂತೆ VHP ಹೇಳಿದೆ. ಅದೇನೋ ಪ್ಲೇನ್ಗಳು ಬರುತ್ತವಂತೆ, ಬರ್ಬೋದು, ಹೋಗ್ತಾರೆ. ಯಾರೋ ಪ್ಲೇನ್ ಇದ್ದವ್ರು ಪ್ಲೇನ್ ತಗೊಂಡು ಹೋಗ್ತಾರೆ ಅಲ್ವಾ. ಕರ್ನಾಟಕದಿಂದ ಒಂದು 11 ರೈಲು ಓಡಿಸ್ತಾರಂತೆ. ಛತ್ತೀಸ್ಗಢ ರೈಲು ಓಡಿಸ್ತಾರಂತೆ ಅಂದರೆ ರೈಲು ಓಡಿಸೋದಲ್ಲ, ನಿಜವಾದ ರೈಲು ಓಡ್ತವೆ. ಛತ್ತೀಸ್ಗಢ ಸರ್ಕಾರ ಅಯೋಧ್ಯೆಗೆ ತೆರಳುವ ಭಕ್ತರಿಗೆ ಉಚಿತ ರೈಲು ಪ್ರಯಾಣಕ್ಕೆ ಅವಕಾಶ ನೀಡುವ ಯೋಜನೆಯನ್ನು ಪ್ರಕಟ ಮಾಡಿಕೊಂಡಿದೆ. ಎಸ್, ಜನವರಿ 22ರಂದು ಮುಜರಾಯಿ ವ್ಯಾಪ್ತಿಗೆ ಬರುವ ರಾಜ್ಯದ ಎಲ್ಲಾ ದೇಗುಲಗಳಲ್ಲಿ ವಿಶೇಷ ಪೂಜೆ ಹಮ್ಮಿಕೊಳ್ಬೇಕು ಅಂತ ಮುಜರಾಯಿ ಇಲಾಖೆ ಆದೇಶವನ್ನು ಹೊರಡಿಸಿತು. ಈ ವಿಚಾರ ಮುಖ್ಯಮಂತ್ರಿಗಳಿಗೆ ಗೊತ್ತೇ ಇಲ್ಲ, ನಾನು ಹೇಳೇ ಇಲ್ಲ ಅಂತ ಅವ್ರು ಹೇಳಿದ್ರು. ಇದೊಂದು ಚರ್ಚೆಗೆ ಗ್ರಾಸವಾಯಿತು. ರಾಮ ಮಂದಿರಕ್ಕೆ ಹೋಗಬೇಡಿ, ರಾಮನಾಮ ಪಠಿಸಬೇಡಿ, ರಾಮನ ಮಂತ್ರಾಕ್ಷತೆ ಸ್ವೀಕರಿಸಬೇಡಿ, ರಾಮ ಭಕ್ತರನ್ನ ಬಂಧಿಸಿ ಎನ್ನುವುದು ಕಾಂಗ್ರೆಸ್ನ ನಿಲುವು ಅಂತ ಬಿಜೆಪಿ ಟ್ವೀಟ್ ಮಾಡಿತು. ಇನ್ನೊಂದು ಕಡೆಯಲ್ಲಿ ರಾಜ್ಯದಲ್ಲಿರುವಂತಹ ಆರಾಧನಾ ಕಮಿಟಿ ಮತ್ತು ಮುಜರಾಯಿ ಕಮಿಟಿಗಳನ್ನ ಪುನರ್ರಚಿಸುವಂತೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಆರಾಧನಾ ಕಮಿಟಿ ಹಾಗೂ ಮುಜರಾಯಿ ಕಮಿಟಿಗಳಲ್ಲಿ ಬಿಜೆಪಿ ಪರ ಇರುವವರನ್ನ ಗುರುತಿಸಿ ಅವರ ಅಧಿಕಾರವನ್ನ ಕತ್ತರಿ ಹಾಕಿ ಅಂತ ಹೇಳಿದ್ದಾರಂತೆ. ಅದರಲ್ಲಿ ಯಾರೇ ಎಷ್ಟೇ ಪ್ರಭಾವಿ ಇರಲಿ ಪರವಾಗಿಲ್ಲ, ಮುಲಾಜ್ ನೋಡಬೇಡಿ, ಕಟ್ಟರ್ ಕಾಂಗ್ರೆಸ್ ವಾದಿಗಳನ್ನ ನೇಮಕ ಮಾಡಿ ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರಂತೆ. ಆಲ್ ರೈಟ್, ಈಗ ವಾಪಸ್ ಬರೋಣ ಹಂಗಾರೆ ಈ ವಿಚಾರಕ್ಕೆ. ಈಗ ವಿ ವಿಲ್ ಕಮ್ ಬ್ಯಾಕ್ ನೌ ಟು DCMಗೆ ಹೋಗೋಣ. ಫ್ರಮ್ CM ಟು DCMಗೆ ಹೋಗೋಣ. ಆನರಬಲ್ DCM ಸರ್, ಧರ್ಮದಲ್ಲಿ ರಾಜಕಾರಣ ಇರಬೇಕು, ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ದೇವಸ್ಥಾನದ ಆರಾಧನಾ ಕಮಿಟಿಗೆ ಕಟ್ಟರ್ ಕಾಂಗ್ರೆಸ್ಸನ್ನೇ ಹಾಕಬೇಕು ಅಂತಂದ್ರೆ ಹಾಗಾದ್ರೆ ಬಿಜೆಪಿಯವರು ಧರ್ಮಾರಾಧಕರಲ್ಲವೇ? ನೀವು ಈಗ ರಾಮನ ಆರಾಧಕ ಬಟ್ ಅಯೋಧ್ಯೆಗೆ ಹೋಗುವುದಿಲ್ಲ ಅಂದ ರೀತಿ, ನಾನು ಕಾಂಗ್ರೆಸ್ಸನ್ನು ವಿರೋಧಿಸುತ್ತೇನೆ, ಬಿಜೆಪಿ ಪರ ಇದ್ದೇನೆ ಬಟ್ ನಾನು ನಂಜುಂಡೇಶ್ವರನ ಭಕ್ತ ಅಂತ ಹೇಳೋದ್ರಲ್ಲಿ ತಪ್ಪೋ? ಆನರಬಲ್ DCM ಸರ್ ಹೇಳಿ. ಅದಕ್ಕೆ ಆಗ ನಾನು ಹೇಳಿದ್ದಿದ್ದು ಈ ಎರಡನ್ನು ನೀವು ಬೇರ್ಪಡಿಸುವುದಕ್ಕೆ ಸಾಧ್ಯವಿಲ್ಲ ಅಂತ. ನಾನು ಅದಕ್ಕೆ ಹೇಳಿದ್ದು. ಯಾಕೆಂದರೆ ಆ ಎರಡರ ಮೇಲೆಯೇ ಬಹುಜನರು ಬುನಾದಿಯನ್ನು ಹಾಕ್ಕೊಂಡಿರೋದು ನೀವು ರಾಜಕೀಯವಾಗಿ, ಜೊತೆಗೆ ಜಾತಿ ಎಂಬ ಸಿಮೆಂಟನ್ನು ಬಳಸಿಕೊಂಡು ಗಟ್ಟಿ ಮಾಡ್ಕೊಂಡು ಅಷ್ಟೇ. ಹಾಗಾಗಿ ಹೇಳಿ ನೋಡೋಣ. ಈಗ
ಈಗೇನಾಗುತ್ತೆ? ನೀವು ಮಾಡ್ತಿರೋದು ಅದೇ ಅದೇ ಅಲ್ವಾ? ಹೌದು. ಕಟ್ಟರ್ ಕಾಂಗ್ರೆಸ್ವಾದಿಗಳನ್ನೇ ಹಾಕಬೇಕು ಅನ್ನೋದಿದ್ರೆ ಬಿಜೆಪಿನವ್ರು ಇರ್ಬೋದು, ಆಲ್ ರೈಟ್, ಬಟ್ ಅವ್ನು ದೈವ ಭಕ್ತ ಅಲ್ಲ ಅಂತ ಹೇಳಿದೆ. ಹಾಗಾದರೆ ಆ ದೈವ ಸಮಿತಿಗೆ ದೈವ ಭಕ್ತನ ಆದ್ಯತೆಯೋ ಅಥವಾ ರಾಜಕೀಯ ನಿಲುವು ಆದ್ಯತೆಯೋ? ಶ್ರೀರಾಮಚಂದ್ರನ ಬಳಿಗೆ ಹೋಗುವುದಕ್ಕೆ ಬಿಜೆಪಿ RSS ಇಂಪಾರ್ಟೆಂಟೋ, ಶ್ರೀರಾಮಚಂದ್ರ ಇಂಪಾರ್ಟೆಂಟೋ? ಆಯ್ಕೆಗಳು ಹೇಗಿರುತ್ತೆ? ಹೂ ವಿಲ್ ಆನ್ಸರ್ ದಿಸ್? ಯಾರೊಬ್ರು ಆನ್ಸರ್ ಮಾಡಬೇಕಲ್ಲ. ಹೌದು. ಏಕಪ್ರಕಾರವಾಗಿ ಹೇಳಿಕೆ ಕೊಟ್ಟರಾಗಲ್ಲ. ದಿಸ್ ಇಸ್ ರಾಂಗ್. ನಂಬರ್ 2, ಹಿಂದೂ ಆಸ್ಥೆಯ ಧಾರ್ಮಿಕ ಇದರಲ್ಲಿರುವಂತಹ ಮುಜರಾಯಿ ಇದಕ್ಕೆ ಜುಟ್ಟಿಡ್ಕೊಂಡು ಕಮಿಟಿ ಮಾಡಿ ಕಾಂಗ್ರೆಸ್ಸನ್ನು ಹಾಕ್ತೀವಿ ಅನ್ನೋವಾಗ ಬೇರೆ ಧರ್ಮಗಳಲ್ಲೂ ಇರುವ ಧಾರ್ಮಿಕ ಕೇಂದ್ರಗಳಿಗೆ ಯಾಕೆ ಕಮಿಟಿ ಮಾಡೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ? ಹಾಗಾದರೆ ಅಲ್ಲಿಗೆ ಯಾಕೆ ಕಟ್ಟರ್ ಕಾಂಗ್ರೆಸ್ವಾದಿಗಳು ಬೇಡವಾ? ಅಥವಾ ಅವ್ರು ಆಟೋಮ್ಯಾಟಿಕ್ ಕಾಂಗ್ರೆಸ್ವಾದಿಗಳ? ಯಾಕೆ ಬೇಡ? ಬೇರೆ ಧಾರ್ಮಿಕ ಕೇಂದ್ರದಲ್ಲೂ ಇರಬೇಕಲ್ಲ. ನಿಲುವು ಎಲ್ಲ ಕಡೆ ಒಂದೇ ಇರಬೇಕು. ಎಲ್ಲ ಕಡೆಗೂ ದೇವರು ಸಮಾನ ತಾನೇ, ಸರ್ವತಂತ್ರ ತಾನೇ, ಹೌದು. ಎಲ್ಲ ದೇವರು ಒಂದೇ ತಾನೇ. ಹಾಗಿದ್ದಾಗ ಚಾಮುಂಡೇಶ್ವರಿಗೂ ಶ್ರೀಕಂಠೇಶ್ವರನಿಗೂ ಮಾತ್ರ ಯಾಕಪ್ಪ ಬರೀ ಕಟ್ಟರ್ ಕಾಂಗ್ರೆಸ್ವಾದಿ? ಬೇರೆ ಕಡೆಗೆ ಯಾಕೆ ಬೇಡ? ನೀವೇನು ಆದೇಶ ಕೊಟ್ಟಿದ್ದೀರೋ ಬಿಟ್ಟಿದ್ದೀರೋ ನನಗಿನ್ನೂ ಗೊತ್ತಿಲ್ಲ. ರಿಟರ್ನ್ ಎಲ್ಲೂ ಕಾಣಿಸಿಲ್ಲ ನನಗೆ. ಬಂದರೆ ಗೊತ್ತಾಗತ್ತೆ. ಬಟ್ ಆ ಆಲೋಚನೆಯಲ್ಲಿ ಏನಾದರೂ ಮಾಡಿದ್ರೆ ಆಗ DCM ತಮ್ಮ ಹೇಳಿಕೆಯನ್ನು ವಾಪಸ್ ಪಡ್ಕೋಬೇಕು. ಫಾಲೋ ಮಾಡಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲೋದೊಂದೇ ಮಂತ್ರ. ರಾಮಮಂದಿರ ವಿಚಾರವನ್ನು ಪ್ರಸ್ತಾಪಿಸಕ್ಕೆ ಹೋಗಬೇಡಿ, ಗ್ಯಾರಂಟಿಗಳ ಬಗ್ಗೆ ಮಾತನಾಡಿ ಅಂತ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಸಂದೇಶ ಕೊಟ್ಟಿದೆ. ಲೋಕಸಭಾ ಚುನಾವಣೆ ತಯಾರಿ ಸಂಬಂಧ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಭೆ ಮಾಡಿದ್ದಾರೆ. ಸಚಿವರು ಅವರವರ ಕ್ಷೇತ್ರಗಳನ್ನು ಗೆಲ್ಲಿಸ್ಕೋಬೇಕು, ಇಲ್ಲದಿದ್ದರೆ ಹಿನ್ನಡೆ ಆಗುತ್ತೆ. ಸೋತ್ರೆ ನೀವು ಯಾವ ನೈತಿಕತೆಯ ಮೇಲೆ ಸಚಿವ ಸ್ಥಾನದಲ್ಲಿ ಇರ್ತೀರಿ? ಭಾಳ ಕರೆಕ್ಟಾಗಿ ಕೇಳಿದ್ದಾರೆ ಖರ್ಗೆ ಅವರು ಈ ಪ್ರಶ್ನೆನ. ಯಾರೂ ಕೇಳ್ತಿರ್ಲಿಲ್ಲ ಇದನ್ನೆಲ್ಲ. ಸಚಿವನಾಗಲು ನಾನು ಬಲಿಷ್ಠ, ಮಂತ್ರಿಯಾಗಿ ಒಳ್ಳೆಯ ಪೋರ್ಟ್ಫೋಲಿಯೋ ಖಾತೆಯನ್ನು ತೆಗೆದುಕೊಳ್ಳಲು ನನ್ನ ಪ್ರಬಲ ಜಾತಿ, ಪಕ್ಕದ ಕ್ಷೇತ್ರವನ್ನು ಗೆಲ್ಲಿಸಿಕೊಡಪ್ಪ ಅಂತಂದ್ರೆ ಆಗಲ್ಲ. ಥರ ಅನ್ನತ್ತೆ ಕೈ ಕಾಲೆಲ್ಲ ಅಂತ ದೊಡ್ಡ ಲೀಡರ್ ಅಂತೆ ಬೆಂಗಳೂರಲ್ಲಿ. ಸರಿಯಾಗಿ ಹೇಳಿದಿರಿ, ಕರೆಕ್ಟಾಗಿ ಹೇಳಿದಿರಿ ಸರ್. ನೀವು ಕೆಲಸ ಮಾಡಿ, ಅಭ್ಯರ್ಥಿ ಆಯ್ಕೆನೂ ನಿಮ್ಮದೇ, ಗೆಲುವು ನಿಮ್ಮದೇ. ನಾವು ಮಧ್ಯಪ್ರವೇಶ ಮಾಡಲ್ಲ, ಚರ್ಚೆ ಮಾಡಿ ಯೋಚನೆ ಮಾಡ್ಕೊಳ್ಳಿ. ಹೆಚ್ಚು ಕಡಿಮೆ ಆದರೆ ಆಗತ್ತೆ ನಿಮ್ಮ ತಲೆದಂಡ ಅಂತ ಹೇಳಿದಾರಂತೆ. ಓಕೆ, ಈಗ ಮಂತ್ರಿಗಳೆಲ್ಲ ತೀರ್ಮಾನ ಮಾಡ್ಕೊಳ್ಳಿಪ್ಪ, ಯಾರು ಹೋಗ್ತೀರಿ ಯಾರು ಹೋಗಲ್ಲ. ಒಂದು ವೇಳೆ ಹೋದ್ರೇನು ಹೋಗ್ತಿದ್ರೇನು ನಿಮಗೆ ಬಿಟ್ಟಿದ್ದಿದ್ದು ಅಲ್ವಾ? ನೋಡೋಣ ಮುಂದಕ್ಕೆ. ಬೆಂಗಳೂರಿನಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷಗಳು ಕೂಡ ಸರಣಿ ಸಭೆಯನ್ನ ನಡೆಸಿದೆ. ಅಭ್ಯರ್ಥಿ ಆಯ್ಕೆ ಸಂಬಂಧ 15 ಲೋಕಸಭಾ ಕ್ಷೇತ್ರಗಳ ಮುಖಂಡರ ಅಭಿಪ್ರಾಯವನ್ನು ಬಿಜೆಪಿ ಸಂಗ್ರಹ ಮಾಡಿದೆ. ಉಡುಪಿ ಚಿಕ್ಕಮಗಳೂರಿನಲ್ಲಿ ಶೋಭಾ ಕರಂದ್ಲಾಜೆ ಅವರು ಕೊಡಬಾರದು ಅಂತ ಸ್ಥಳೀಯರು ಹೇಳ್ತಾ ಇದ್ದಾರಂತೆ. ಇನ್ನು ಉತ್ತರ ಕನ್ನಡದಲ್ಲಿ ಅನಂತಕುಮಾರ್ ಹೆಗಡೆ ಅವರಿಗೆ ಕೊಡಬೇಕು ಕೊಡಬಾರದು ಅನ್ನೋ 2 ಸ್ಟೇಟ್ಮೆಂಟ್ಗಳಿದೆ. ಚಿಕ್ಕೋಡಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ, ಬಾಗಲಕೋಟೆಯಲ್ಲಿ ಸಂಸದ ಪಿಸಿ ಗದ್ದಿಗೌಡರ್ ಮರು ಸ್ಪರ್ಧೆಗೆ ಬಹುತೇಕ ಒಲವನ್ನ ತೋರಿಸ್ತಾ ಇದ್ದಾರೆ. ಇತ್ತ ಮಂಡ್ಯದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಸ್ಪರ್ಧೆ ಮಾಡಬೇಕು ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ಮಂಡ್ಯ ಸೀಟನ್ನ ಜೆಡಿಎಸ್ ಪಕ್ಷವೇ ಪಡೆದುಕೊಳ್ಬೇಕು ಅನ್ನೋದನ್ನ ಕೆಲವರು ಹೇಳಿದ್ದಾರಂತೆ. ಅದನ್ನ ನೋಡೋಣ, ಫೈನಲ್ ಮಾಡೋಣ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ಈ ಲೋಕಲ್ ಬಿಜೆಪಿನವರು ಇದಾರಲ್ಲ, ಶ್ರೀರಾಮಚಂದ್ರನೇ ಪ್ರತ್ಯಕ್ಷ ಆದರೂ ಇವರು ಉದ್ಧಾರ ಆಗಲ್ಲ. ಯಾಕೆ ಸರ್? ಆಗಲ್ಲ, ಉದ್ಧಾರ ಆಗಲ್ಲ. ಆಮೇಲೆ ಇವ್ರ ಮುಂದೆ ಮಾತ್ರ ಅವನು ಪ್ರತ್ಯಕ್ಷ ಆಗಬಾರ್ದು. ಅವನು ಇವ್ರಗಳ ಮುಂದೆ ಆಗಬಾರ್ದು ಇವನು ಮುಂದೆ. ಯಾಕೆ ಸರ್ ಹಂಗೆ? ಯಾಕಂದ್ರೆ ಇವ್ರು ಅಷ್ಟು ಕಚಡ. ಹೌದು.